ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭಾಗ್ಯ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಲ್ಲ, ಇವಳು ಯಾಕೆ ಅಲ್ಲಿಗೆ ಹೋದ್ಲು ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾ ಇರ್ತಾರೆ. ಇನ್ನು ಸುನಂದ ಹೇಳ್ತಾಳೆ, ಅಲ್ಲ ಭಾಗ್ಯ, ನೀನು ಯಾಕೆ ಈ ರೀತಿ ಮಾಡ್ತಿದ್ಯಾ? ಮಗಳು ಅಲ್ಲಿದ್ದಾಳೆ ಅಂದ ಮಾತ್ರಕ್ಕೆ ನಾವು ಅವಳನ್ನು ಅಲ್ಲೇ ಬಿಡೋಕ್ಕಾಗುತ್ತಾ? ಇಲ್ಲ ತಾನೆ, ಮೊದಲು ಹೋಗಿ ಅವಳನ್ನು ಇನ್ನು ಸುನಂದ ಹೇಳ್ತಾಳೆ, ಅಲ್ಲ ಭಾಗ್ಯ, ಬೀಗ್ತಿ ಅಮ್ಮ ಹೋಗಿ ಕರ್ಕೊಂಡು ಬರ್ತೆ ಅಂತ ಹೇಳಿದ್ರು, ನೀನು ಯಾಕೆ ತಡಿತಾ ಇದ್ದೆ? ತಪ್ಪಲ್ವಾ ಇದು ಅಂತ ಹೇಳ್ತಾಳೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೆ? ಇಷ್ಟೊತ್ತಾಯಿತು. ಈಗ ತನ್ವಿ ಏನಂತ ಎಣಿಸ್ತಾಳೆ ನಿನ್ನ ಬಗ್ಗೆ? ಅಮ್ಮ ಇಷ್ಟೊತ್ತಾಯಿತು ಇನ್ನೂ ಬರಲಿಲ್ಲ, ಯಾಕೆ ನನ್ನ ಕರ್ಕೊಂಡು ಹೋಗಲಿಲ್ಲ ಅಂತ ಅಂದ್ಕೊಳ್ಳಲ್ವಾ ಅವಳು? ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ನೀನು ಈ ರೀತಿ ಮಾಡೋದು ಸರಿಯಲ್ಲ ಭಾಗ್ಯ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಮ್ಮ, ಬೇಜಾರು ಅವಳಿಗಲ್ಲ, ಬೇಜಾರು ನನಗೂ ಆಗಿದೆ, ನನಗೂ ನೋವಾಗಿದೆ. ನಾನು ಒಂದು ತಾಯಿ ಅಲ್ವಮ್ಮ, ನಾನು ಏನು ತಪ್ಪು ಮಾಡಿದೆ? ಮಗಳು ತಪ್ಪು ಮಾಡಿದ್ಲು ಅಂತ ಹೇಳಿ ಒಂದು ಏಟು ಹೊಡೆದೆ, ಅದಕ್ಕೆ ಅವಳು ನನಗೆ ಇಷ್ಟು ದೊಡ್ಡ ಏಟು ಕೊಡ್ಬೋದಾ ಅಮ್ಮ? ನೀನೇ ಹೇಳು. ಆ ಶ್ರೇಷ್ಠ ಏನೆಲ್ಲ ಮಾಡಿದ್ದಾಳೆ, ಯಾವ ರೀತಿ ನಮಗೆ ತೊಂದರೆ ಕೊಟ್ಟಿದ್ದಾಳೆ, ಎಲ್ಲನೂ ತನ್ವಿ ನೋಡಿದಾಳಲ್ವಾ? ಹಾಗಿರುವಾಗಲೂ ಅವಳು ಅಲ್ಲಿಗೆ ಹೋದ್ಲಲ್ವಾ, ಆ ಶ್ರೇಷ್ಠನ ಮನೆಗೆ ಹೋದ್ಲಲ್ವಾ? ನನಗೆ ಎಷ್ಟು ಬೇಜಾರಾಗಲಿಕ್ಕಿಲ್ಲ, ನೀನೇ ಯೋಚನೆ ಮಾಡಮ್ಮ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಹೌದು ಭಾಗ್ಯ, ತನ್ವಿ ಮಾಡಿದ್ದು ತಪ್ಪೆ, ಆದರೆ ಅವಳು ಸಣ್ಣವಳು ಅಲ್ವಾ, ಹುಚ್ಚಿಕೊಡಿ ಮನಸ್ಸು ಅವಳದು. ಅವಳು ಏನಾದರೂ ಬೇರೆ ಏನಾದರೂ ನಿರ್ಧಾರ ತಗೊಂಡ್ರೆ ಏನು ಮಾಡ್ತೀಯಾ? ನೋಡು, ಮೊದಲು ಹೋಗಿ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲಮ್ಮ, ನಾನಂತೂ ಅವಳನ್ನು ಕರ್ಕೊಂಡು ಬರೋಕ್ಕೆ ಹೋಗೋದೇ ಇಲ್ವಾ. ನೋಡು, ಫೋರ್ಸ್ಫುಲ್ಲಾಗಿ ನಾವು ಕರ್ಕೊಂಡು ಹೋಗಬಾರ್ದು. ಅಂಗೈಯಲ್ಲಿ ಮುಷ್ಟಿ ಹಿಡ್ಕೊಂಡಷ್ಟು ಸುಲಭ ಅಲ್ಲ ಯಾವುದೋ ಒಂದು ವ್ಯಕ್ತಿಯನ್ನು ಹಿಡ್ಕೊಳ್ಳೋದು. ನೋಡು, ಅವಳಿಗೆ ಯಾವಾಗ ಮನಸ್ಸು ಬರುತ್ತೋ ಆಗಲೇ ಅವಳು ಇಲ್ಲಿಗೆ ಬರಲಿ, ನಾವು ಯಾರೂ ಅಲ್ಲಿಗೆ ಕರೀಲಿಕ್ಕೆ ಹೋಗಲೇಬಾರ್ದು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಬಿಗ್ತಿಯಮ್ಮ, ಯಾಕೆ ಬಿಗ್ತಿಯಮ್ಮ ಈ ಭಾಗ್ಯ ಈ ರೀತಿ ಮಾಡ್ತಿದ್ದಾಳೆ? ನಿಮ್ಮ ಸೊಸೆಗೆ ನೀವಾದರೂ ಬುದ್ಧಿ ಹೇಳ್ಬಾರ್ದಾ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ನಾನು ಏನಂತ ಹೇಳಲಿ, ಭಾಗ್ಯ ಏನೇ ನಿರ್ಧಾರ ಮಾಡಿದರೂ ಸರಿಯಾಗಿ ನಿರ್ಧಾರ ಮಾಡಿರ್ತಾಳೆ. ಸುನಂದ, ಅವಳಿಗೆ ತುಂಬಾ ಬೇಜಾರಾಗಿದೆ, ಅವಳ ಪಾಡಿಗೆ ಅವಳು ಇರಲಿ, ನಮಗೀಗ ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಶ್ರೇಷ್ಠ ಮತ್ತು ತನ್ವಿ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ. ಆವಾಗ ತಾಂಡವ್ ಬರ್ತಾನೆ. ತಾಂಡವ್ ಬಂದು ಹೇಳ್ತಾನೆ, ತನ್ವಿ, ಟೈಮ್ ಎಷ್ಟಾಯ್ತು ನೋಡು, ಹೋಗಿ ಓದ್ಕೊ, ನಿನಗೆ ಓದೋದೇನು ಇಲ್ವಾ? ಕಾಲೇಜಲ್ಲಿ ಏನು ಕೊಡಲಿಲ್ವಾ? ಅದನ್ನು ಬಿಟ್ಟು ಲ್ಯಾಪ್ಟಾಪ್ ನೋಡ್ತಿದ್ಯಾ ಅಂತ ಹೇಳಿ ಬೈತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅಲ್ಲ ತಾಂಡವ್, ಯಾಕೆ ಅವಳಿಗೆ ಬೈತಿದ್ಯಾ? ಅವಳಿಗೆ ಇವಾಗ ಮನಸ್ಸು ಸರಿ ಇಲ್ಲ, ನಿಂಗೂ ಗೊತ್ತಿದೆ ಅಲ್ವಾ ಮನೇಲಿ ಏನೆಲ್ಲ ಆಗಿದೆ ಅಂತ. ಅವಳು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಹೋಗಿ ಓದ್ಕೊಳ್ಳಿ, ಇವಾಗ ಅವಳು ಸ್ವಲ್ಪ ಚಿಲ್ ಮಾಡಲಿ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಹೌದು, ಮನೇಲಿ ಪ್ರಾಬ್ಲಮ್ ಆಗಿದೆ ಅಂದ ಮಾತ್ರಕ್ಕೆ ಓದೋದನ್ನು ಸ್ಟಾಪ್ ಮಾಡೋಕ್ಕಾಗುತ್ತಾ? ಇಲ್ಲ ತಾನೇ, ಅವಳು ಹೋಗಿ ಓದ್ಲಿ ಅಂತ ಹೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಬೇಡ ತಾಂಡವ್, ಸ್ವಲ್ಪ ಅವಳು ಟೈಮ್ ಸ್ಪೆಂಡ್ ಮಾಡಲಿ, ಸ್ವಲ್ಪ ಲ್ಯಾಪ್ಟಾಪ್ ನೋಡಲಿ, ಆದಮೇಲೆ ಹೋಗಿ ಓದಲಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಬೆಳಿಗ್ಗೆ ಆಗಿರುತ್ತೆ. ಇನ್ನು ಭಾಗ್ಯ ಕೆಲ್ಸಕ್ಕಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ಆವಾಗ ಸುನಂದ ಹೇಳ್ತಾಳೆ, ಅಲ್ಲ ಭಾಗ್ಯ, ನೀನು ಎಲ್ಲಿಗೆ ಹೋಗ್ತಿದ್ಯಾ? ಕೆಲ್ಸಕ್ಕೆ ಹೋಗ್ತಿದ್ಯಾ? ಅಲ್ಲ, ನಿಂಗೆ ಏನೋ ಅರ್ಥ ಆಗ್ತಿಲ್ವಾ? ತನ್ವೀನ್ ಹೋಗಿ ಕರ್ಕೊಂಡು ಬರಬೇಕು, ಇಷ್ಟೊತ್ತಾಯಿತು. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ, ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ ಬರಲಿಲ್ಲ ಅಂತ ತಿಳ್ಕೊಂಡು. ನೀನಂತೂ ಅವಳಿಗೊಂದು ಫೋನು ಮಾಡಲಿಲ್ಲ, ಒಂದು ಮೆಸೇಜು ಮಾಡಲಿಲ್ಲ, ಅವಳ ಹತ್ರ ಮಾತಾಡಲೂ ಇಲ್ಲ. ಅವಳು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ನೀನೇ ಹೇಳು, ನೀನು ಹೀಗೆ ಮಾಡೋದು ಸರಿ ಅಲ್ಲ ಭಾಗ್ಯ ಅಂತ ಹೇಳ್ತಾಳೆ ಸುನಂದ. ಆಗ ಭಾಗ್ಯ ಹೇಳ್ತಾಳೆ, ಅಮ್ಮ, ಅವಳಿಗೆ ಎಲ್ಲನೂ ಗೊತ್ತಿದೆ, ಯಾವುದು ಸರಿ ಯಾವುದು ತಪ್ಪು ಎಲ್ಲನೂ ಗೊತ್ತಿದೆ ಅವಳಿಗೆ. ಅವಳೇ ಡಿಸೈಡ್ ಮಾಡಲಿ, ಅಲ್ಲಿ ಇರಬೇಕಾ ಇಲ್ಲಿಗೆ ಬರಬೇಕಾ ಹೇಳ್ಕೊಂಡು. ಅವಳಿಗೆ ಯಾವಾಗ ಇಲ್ಲಿಗೆ ಬರಬೇಕು ಅಂತ ಅನಿಸ್ತದೆ ಆವಾಗಲೇ ಬರಲಿ. ಅವಳೇನು ಸಣ್ಣ ಹುಡುಗಿ ಅಲ್ಲ, ಆ ಶ್ರೇಷ್ಠ ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾಳೆ ಎಲ್ಲನೂ ಗೊತ್ತಿದೆ. ಗೊತ್ತಿದ್ರೂ ಅವಳು ಅಲ್ಲಿಗೆ ಹೋದ್ಲಲ್ವಾ, ಅದು ತಪ್ಪಲ್ವಾ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಅಲ್ಲ ಭಾಗ್ಯ, ನೀನು ಅರ್ಥ ಮಾಡ್ಕೊ, ಮಕ್ಕಳು ಕಣೆ, ತಪ್ಪು ಮಾಡಿದರೆ ಅಪ್ಪನ ಹತ್ರ ಹೋಗುತ್ತೆ, ಇಲ್ಲಾಂದರೆ ಅಮ್ಮನ ಹತ್ರ ಹೋಗ್ತಾರೆ. ಹಾಗಿರುವಾಗ ನೀನು ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ನೀನು ಹೋಗಿ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ, ನಾನು ಒಂದ್ಸಲ ಹೇಳಿದೆ ಅಲ್ಲ, ಅವಳೇನು ಸಣ್ಣ ಹುಡುಗಿ ಅಲ್ಲ, ಅವಳಿಗೆ ಎಲ್ಲನೂ ಗೊತ್ತಿದೆ. ಅವಳೇ ಬೇಕಾದರೆ ಇಲ್ಲಿಗೆ ಬರ್ತಾಳೆ, ಅವಳಿಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗಲೇ ಬರ್ತಾಳೆ. ನಾವು ಹೋಗಿ ಅವಳನ್ನು ಒತ್ತಾಯದಿಂದ ಕರ್ಕೊಂಡು ಬರೋಕೆ ಆಗಲ್ಲ. ಅವಳಿಗೆ ಮನಸ್ಸು ಬಂದಾಗ ಅವಳು ಬರಲಿ ಅಂತ ಹೇಳಿ, ಅತ್ತೆ ನಾನು ಬರ್ತೇನಂತ ಹೇಳಿ ಕೆಲಸಕ್ಕೆ ಹೋಗ್ತಾಳೆ. ಆಗ ಕುಸುಮ ತುಂಬ ದುಃಖದಲ್ಲೇ ಕೂತ್ಕೊಂಡಿರ್ತಾಳೆ. ಆಗ ಸುನಂದ ಹೇಳ್ತಾಳೆ, ಬಿಗ್ತಿಯಮ್ಮ, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ಭಾಗ್ಯ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ, ನೀವಾದರೂ ಹೇಳಿ, ನೀವು ನಿಮ್ಮ ಸೊಸೆಗೊಂಚೂರು ಬುದ್ಧಿ ಹೇಳಿ ಅಂತ ಹೇಳ್ತಾಳೆ. ಆವಾಗ ಕುಸುಮ ಹೇಳ್ತಾಳೆ, ನೋಡ್ ಸುನಂದ, ಅವಳಿಗೆ ಏನು ಬೇಕೋ ಅವಳು ಮಾಡ್ತಿದ್ದಾಳೆ, ನನ್ನ ಸೊಸೆ ಸರಿಯಾಗೇ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಏನು ಮಾಡ್ತಿದ್ದೀರೋ ನಂಗೆ ಒಂದು ಅರ್ಥ ಆಗ್ತಿಲ್ಲ ಹೇಳ್ಕೊಂಡು ಬೈಕೊಂಡು ಒಳಗೆ ಹೋಗ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ಪಾಪ ಭಾಗ್ಯ, ಅವಳು ಯಾವ ತಪ್ಪು ಮಾಡಿದ್ಲು, ಅವಳಿಗೆ ಯಾಕೆ ಈ ರೀತಿ ಶಿಕ್ಷೆ? ಗಂಡನಿಂದನೂ ಸುಖ ಇಲ್ಲ, ಈಗ ಮಕ್ಕಳು ಅವಳಿಗೆ ನೋವು ಕೊಡ್ತಿದ್ದಾರೆ. ದೇವ್ರೆ, ಯಾಕೆ ದೇವ್ರೆ ನಮ್ಮ ಭಾಗ್ಯನಿಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದೀರಾ ಅಂತ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ.
ಇನ್ನು ಈ ಕಡೆ ಕನ್ನಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಶ್ರೇಷ್ಠ ಹೇಳಿದ್ದು ಕರೆಕ್ಟ್, ಅವಳೇನಾದರೂ ನಮ್ಮ ಆಫೀಸಿಗೆ ಬಂದರೆ ಭಾಗ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ನಮ್ಮ ಹತ್ರ ಎಷ್ಟು ವೆಪನ್ ಇದೆ ಅನ್ನೋದು ಮುಖ್ಯ ಅಲ್ಲ, ಯಾವ ವೆಪನನ್ನು ಯಾವಾಗ ನಾವು ಉಪಯೋಗಿಸ್ತೇವೆ ಅನ್ನೋದು ತುಂಬಾ ಮುಖ್ಯ. ಕರೆಕ್ಟ್. ಶ್ರೇಷ್ಠನ ಹೇಗೆ ಹಾಗಾದರೆ ನಮ್ಮ ಆಫೀಸಿಗೆ ಕರ್ಸ್ಕೊಳ್ಳೋದು, ಏನು ಮಾಡೋದು, ಅವಳನ್ನು NGOಗೆ ಸೇರಿಸ್ಕೊಳ್ಳೋದು ಹೇಗೆ, ಏನು ದಾರಿ ಇದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅವಳಿಗೆ ನೆನಪು ಬರುತ್ತೆ, ಓ ಹೌದಲ್ವಾ, ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ವೇಕೆನ್ಸಿ ಇದೆ ಅಲ್ವಾ, ಹೌದು, ಈ ವೇಕೆನ್ಸಿಗೆ ನಾನು ಶ್ರೇಷ್ಠನನ್ನೇ ಜಾಯಿನ್ ಮಾಡಿಸ್ತೇನೆ, ಮೊದಲು ಆದಿ ಬ್ರೋಗೆ ಕಾಲ್ ಮಾಡ್ತೇನೆ ಅಂತ ಹೇಳಿ ಆದಿಗೆ ಕಾಲ್ ಮಾಡ್ತಾನೆ. ಆದಿ ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಆವಾಗ ಹೇಳ್ತಾನೆ, ಹೇಳು ಲಿಟಲ್ ಡೆವಿಲ್ ಏನಾಯಿತು ಅಂತ ಹೇಳ್ತಾನೆ. ಆಗ ಕನ್ನಿಕಾ ಹೇಳ್ತಾಳೆ, ಬ್ರೋ ಅದೊಂದು ವಿಷಯ ಮಾತಾಡಬೇಕಿತ್ತು ನಿಮ್ಮ ಹತ್ರ ಅಂತ ಹೇಳ್ತಾನೆ. ಆವಾಗ ಆದಿ ಹೇಳ್ತಾನೆ, ಏನಾಯಿತು, ಮನೆಯವರೆಲ್ಲ ಹುಷಾರಿದ್ದಾರೆ ತಾನೆ, ಏನು ವಿಷಯ ಹೇಳು ಅಂತ ಹೇಳ್ತಾನೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಅದು ನಮ್ಮ NGO ಅಲ್ಲಿ ಹೇಗೋ ಭಾಗ್ಯ ಇವಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾಳೆ, ಹಾಗಿರುವಾಗ ಅಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ಯಾರಾದರೂ ಬೇಕಲ್ವಾ, ಸೊ ಎಲ್ಲ ಭಾಗ್ಯನಿಗೆ ಕೆಲಸ ಮಾಡೋದು ಸ್ವಲ್ಪ ಬರ್ಡನ್ ಆಗುತ್ತೆ ಅವಳಿಗೂ, ನಾವು ಸ್ಟಾರ್ಟಿಂಗಲ್ಲಿ ಭಾಗ್ಯನಿಗೆ ಅಷ್ಟೊಂದು ಕೆಲಸ ಕೊಡಬಾರ್ದಲ್ವಾ, ಹಾಗಾಗಿ ಯಾರನ್ನಾದರೂ ನಾವು ಹೈಯರ್ ಮಾಡಬೇಕಿತ್ತು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಓ ಹೌದಲ್ವಾ, ನನಗಿದು ಮರ್ತೇ ಹೋಗಿತ್ತು, ಆಯಿತು ಹೈಯರ್ ಮಾಡೋಣ, ನಿಂಗೆ ಯಾರಾದರೂ ಪರಿಚಯದವರು ಇದ್ದಾರಾ ಅಂತ ಕೇಳ್ತಾನೆ. ಆಗ ಕನ್ನಿಕಾ ಹೇಳ್ತಾಳೆ, ಹೌದು ಬ್ರೋ, ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಅವರನ್ನೇ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಹೌದಾ, ಹಾಗಾದರೆ ಆಯಿತು ಅಂತ ಹೇಳ್ತಾನೆ. ಆಗ ಕನ್ನಿಕಾಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಕನ್ನಿಕಾ ಫೋನ್ ಇಡ್ಲಿಕ್ಕಂತ ಹೋಗ್ತಾಳೆ. ಆಗ ಆದಿ ಹೇಳ್ತಾನೆ, ಒಂದು ನಿಮಿಷ ಕನ್ನಿಕಾ ನೋಡು, ನಾನು ಮೊದಲು ಭಾಗ್ಯನ ಹತ್ರ ಕೇಳ್ತೇನೆ, ಭಾಗ್ಯನ ಹತ್ರ ಕೇಳಿ ಅವ್ರು ಏನು ಹೇಳ್ತಾರೋ ಆಮೇಲೆ ನಿಂಗೆ ನಾನು ಹೇಳ್ತೇನೆ, ಆಮೇಲೆ ನೀನು ಆ ಕ್ಯಾಂಡಿಡೇಟನ್ನು ನಮ್ಮ ಆಫೀಸಿಗೆ ಕಳಿಸು ಅಂತ ಹೇಳ್ತಾನೆ. ಆಗ ಕನ್ನಿಕನಿಗೆ ತುಂಬಾ ಸಿಟ್ಟು ಬರುತ್ತೆ. ಕನ್ನಿಕಾ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಇವನಿಗೆ ಏನಾಗಿದೆ, ಎಲ್ಲದಕ್ಕೂ ಭಾಗ್ಯ ಭಾಗ್ಯ ಅಂತಾನಲ್ಲ, ಅಲ್ಲ ಒಂದು ಕ್ಯಾಂಡಿಡೇಟನ್ನು ತಗೊಳ್ಳಿಕ್ಕೂ ಭಾಗ್ಯನ ಪರ್ಮಿಷನ್ ಬೇಕಾ, ಇವನಂತೂ ಯಾಕೆ ಈ ರೀತಿ ಮಾಡ್ತಿದ್ದಾನೋ ಒಂದು ಅರ್ಥ ಆಗ್ತಿಲ್ಲ, ಹೇಳ್ಕೊಂಡು ಗೊಂಡ್ಕಾಡ್ತಾ ಇರ್ತಾಳೆ. ಇನ್ನು ಹೇಳ್ತಾಳೆ, ಅಲ್ಲ ಶ್ರೇಷ್ಠ ಏನು ಮಾಡೋಕೆ ಹೊರಟಿದ್ದಾಳೆ, ಭಾಗ್ಯನ ಆಫೀಸಿಗೆ ಬಂದು ಭಾಗ್ಯನೊಟ್ಟಿಗೆ ಕೆಲಸ ಮಾಡಿಕೊಂಡು, ಅಲ್ಲ ಅವಳ ಪ್ಲ್ಯಾನಿಂಗ್ ಆದರೂ ಏನು ಅಂತ ಹೇಳ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಭಾಗ್ಯ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಆದಿ ಬರ್ತಾನೆ. ಆದಿ ಬಂದು ಕೇಳ್ತಾನೆ, ಭಾಗ್ಯ ಅವರೇ ಏನು ತುಂಬ ಬ್ಯುಸಿಯಾ ಅಂತ ಕೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಏನೂ ಇಲ್ಲ, ಸ್ವಲ್ಪ ಕೆಲಸ ಇತ್ತು ಅದನ್ನು ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಏನಾದರೂ ಹೇಳೋದಿತ್ತಾ, ಅದಕ್ಕೆ ಇವಾಗ ಬೆಳಿಗ್ಗೆ ಬಂದ್ರಾ ಅಂತ ಕೇಳ್ತಾಳೆ. ಆವಾಗ ಆದಿ ಹೇಳ್ತಾನೆ, ಹೌದು ಭಾಗ್ಯ ಅವರೇ, ನಾನೊಂದು ಯೋಚನೆ ಮಾಡಿದ್ದೇನೆ, ನಮ್ಮ ಅಕೌಂಟ್ ಡಿಪಾರ್ಟ್ಮೆಂಟಿಗೆ ಒಂದು ಕ್ಯಾಂಡಿಡೇಟ್ ಬೇಕಿತ್ತು, ಅದಕ್ಕೆ ಅವರನ್ನು ಹೈಯರ್ ಮಾಡೋಣ ಅಂತ ಇದ್ದೇನೆ, ನೀವೇನು ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಹೌದಾ, ನಾನು ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೆ, ನನಗೂ ಒಬ್ಬರು ಬೇಕಿತ್ತು ಕೆಲಸಕ್ಕೆ ಅಂತ ಹೇಳ್ತಾಳೆ. ಆಗ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೌದಾ, ಹಾಗಾದರೆ ಕನ್ನಿಕಾ ಒಬ್ಳನ್ನ ಹೇಳಿದಾಳೆ, ಕ್ಯಾಂಡಿಡೇಟ್ ಇದ್ದಾರಂತ ಹೇಳಿದಾಳೆ, ಅವರನ್ನೇ ತಗೊಂಡ್ರೆ ಹೇಗಿರುತ್ತೆ, ನೀವು ಅವರದ್ದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಏನು ನಾನು ಇಂಟರ್ವ್ಯೂ ಮಾಡಬೇಕಾ, ಅಯ್ಯೋ ಬೇಡ, ನೋಡಿ ಕನ್ನಿಕಾ ಯೋಚನೆ ಮಾಡಿದಾಳೆ ಅಂತ ಹೇಳಿದರೆ ಅವಳು ಸರಿಯಾಗಿ ನಿರ್ಧಾರ ಮಾಡ್ತಾಳೆ, ಅವಳು ಎಲ್ಲರನ್ನು ಅಳೆದು ತೂಗಿಯೇ ತಗೊಳ್ತಾಳೆ, ಪರವಾಗಿಲ್ಲ ಅವರನ್ನು ಡೈರೆಕ್ಟಾಗಿ ಆಫೀಸಿಗೆ ಬರಲಿಕ್ಕೆ ಹೇಳಿ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಆಯಿತು ಹಾಗೇನೆ ಮಾಡ್ತೇನೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ ತನ್ವಿ ಹೇಳ್ತಾಳೆ, ಪಾಪ ನನ್ನ ಕಾಲೇಜ್ ಬ್ಯಾಗ್, ನನ್ನ ಬುಕ್ಸ್, ಡ್ರೆಸ್ ಎಲ್ಲ ಅಲ್ಲೇ ಇದೆ ಪಾಪ, ನಾನು ಹೋಗಿ ತಗೊಂಡು ಬರಬೇಕು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಓ ಹೌದಾ, ಪರವಾಗಿಲ್ಲ, ಡ್ರೆಸ್ ತಾನು ಬೇರೆ ಆರ್ಡರ್ ಮಾಡ್ತೇನೆ ಅಂತ ಹೇಳ್ತಾನೆ. ಆವಾಗ ತನ್ವಿ ಹೇಳ್ತಾಳೆ, ಡ್ರೆಸ್ ಅಲ್ಲಪ್ಪ, ನನ್ನ ಥಿಂಗ್ಸ್ ತುಂಬ ಅಲ್ಲೇ ಇದೆ, ಬ್ಯಾಗ್, ನೋಟ್ಸ್ ಎಲ್ಲ ಅಲ್ಲೇ ಇದೆ, ನಾನು ಹೋಗಿ ತಗೊಂಡು ಬರಲೇಬೇಕು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು, ನನಗೆ ಈಗ ಆಫೀಸಿಗೆ ಲೇಟ್ ಆಯಿತು, ಅದಕ್ಕಿಂತ ಹೆಚ್ಚು ನಾನು ಆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಂಗೆ ಅವ್ರನ್ನ ಯಾರನ್ನ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಶ್ರೇಷ್ಠ ಬರ್ತಾಳೆ, ತನ್ವಿ ನಾನು ಬರ್ಬೋದಿತ್ತು, ಆದರೆ ನಿಂಗೆ ಗೊತ್ತಲ್ವಾ, ನಾನು ಅಲ್ಲಿಗೆ ಹೋದರೆ ಎಲ್ಲರೂ ನಂಗೆ ಬೈತಾರೆ, ನಿಮ್ಮ ಅಜ್ಜಿ ನಂಗೆ ಬೈತಾರೆ, ನಂಗೆ ಶಾಪ ಹಾಕ್ತಾರೆ, ನಂಗೆ ತುಂಬಾ ಅವಮಾನ ಆಗುತ್ತೆ ತನ್ವಿ, ನಿಂಗೆ ಗೊತ್ತಲ್ವಾ, ಅವ್ರು ನನಗೆ ಹೊಡಿತಾರೆ, ಬೈತಾರೆ, ನಂಗೆ ಅದಕ್ಕೆ ಅಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ, ನಂಗೆ ಇನ್ನೂ ಹರ್ಟ್ ಆಗುತ್ತೆ, ಅದಕ್ಕೋಸ್ಕರ ತನ್ವಿ ನೀನೇನು ಯೋಚನೆ ಮಾಡಬೇಡ, ನೀನು ಹೋಗಿ ಬಾ, ನನಗೆ ಬರೋಕೆ ಆಗಲ್ಲ ಆಯಿತಾ ಅಂತ ಹೇಳ್ತಾಳೆ. ಆಗ ತನ್ವಿ ಯೋಚನೆ ಮಾಡ್ತಾಳೆ, ಹೌದಲ್ವಾ, ಶ್ರೇಷ್ಠ ಆಂಟಿಗೆ ನಮ್ಮ ಮನೆಯವ್ರು ಎಷ್ಟೆಲ್ಲ ಬೈದರು, ಎಷ್ಟೆಲ್ಲ ಅವಮಾನ ಮಾಡಿದರು, ಆದರೂ ಶ್ರೇಷ್ಠ ಆಂಟಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಹೌದು ಶ್ರೇಷ್ಠ ಆಂಟಿ ಬಂದರೆ ಮನೆಯವ್ರು ಎಲ್ಲರೂ ಬೈತಾರೆ, ಅಜ್ಜಿನೂ ಬೈತಾರೆ, ಬೇಡ ಶ್ರೇಷ್ಠ ಆಂಟಿ ಬರೋದು ಬೇಡ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅಲ್ಲ ತನ್ವಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಹೌದು ಆಂಟಿ, ನೀವು ನಮ್ಮ ಮನೆಗೆ ಬಂದರೆ ಮನೆಯವರೆಲ್ಲರೂ ನಿಮ್ಗೆ ಬೈತಾರೆ,
ಬೇಡ ಆಂಟಿ ನೀವು ಬರೋದು, ನಾನೇನಾದರೂ ಬೇರೆ ವ್ಯವಸ್ಥೆನೇ ಮಾಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ದೊಡ್ಡ ಡ್ರಾಮಾನೇ ಮಾಡ್ತಾಳೆ. ಅಯ್ಯೋ ತನ್ವಿ, ಬೇಡ ತನ್ವಿ, ನಂಗೆ ಬೈದರೂ ಪರವಾಗಿಲ್ಲ, ನಿನ್ನ ನೋಟ್ಸ್ ಎಲ್ಲ ಅಲ್ಲೇ ಇದೆ ಅಂತ ಹೇಳ್ತಾ ಇದೆಯಾ, ನಿನ್ನ ಸ್ಟಡೀಸಿಗೆ ಏನೂ ತೊಂದರೆ ಆಗಬಾರ್ದು, ಪರವಾಗಿಲ್ಲ, ನಾನು ಬೈದರೆ ಬೈಸ್ಕೊಳ್ತೇನೆ, ಬಾ ನಾವು ಹೋಗೋಣ ಅಂತ ಹೇಳ್ತಾಳೆ. ಆವಾಗ ತನ್ವಿ ಹೇಳ್ತಾಳೆ, ಅಯ್ಯೋ ಬೇಡ ಆಂಟಿ, ನಿಮ್ಗೆ ಬೈತಾರಲ್ವಾ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ನಂಗೆ ನಿನ್ಗಿಂತ ಹೆಚ್ಚು ಏನೂ ಇಲ್ವಾ ತನ್ವಿ, ನಾನು ಕಾರಲ್ಲೇ ಕೂತ್ಕೊಂಡಿರ್ತೇನೆ, ನೀನು ಹೋಗಿ ತಗೊಂಡು ಬಾ, ನಿಂಗೋಸ್ಕರ ನಾನು ಇಷ್ಟು ಮಾಡಲ್ವಾ, ತನ್ವಿ ಬಾ ತನ್ವಿ ಅಂತ ಹೇಳ್ತಾಳೆ. ಆಗ ತಾಂಡವ್ಗೆ ಶಾಕ್ ಆಗುತ್ತೆ. ಅಲ್ಲ ಈ ಶ್ರೇಷ್ಠ ಏನು ಮಾಡೋಕೆ ಹೊರಟಿದ್ದಾಳೆ, ಅಲ್ಲ ಏನು ಮಾಡ್ತಿದ್ದಾಳೆ, ನಿಜವಾಗ್ಲೂ ಇವಳು ಬದಲಾಗಿದ್ರೆ ಒಳ್ಳೇದು, ಆದರೆ ಏನೋಪ್ಪ ಇವಳು ಏನು ಮಾಡ್ತಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ಹೇಳ್ತಾಳೆ, ತಾಂಡವ್, ನಂಗೆ ಚೆನ್ನಾಗಿ ಗೊತ್ತಿದೆ ನೀನು ನನ್ನ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದೆಯಾ, ನಿನ್ನ ಮೈಂಡಲ್ಲಿ ಏನೋ ನಡೀತಾ ಇದೆ, ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ಆದರೆ ನನಗೆ ಬೇಕಾಗಿರೋದು ಏನು ಗೊತ್ತಾ ಅಂತ ಹೇಳಿ ಇಮ್ಯಾಜಿನೇಷನ್ಗೆ ಹೋಗ್ತಾಳೆ. ಅಲ್ಲಿ ಹೇಳ್ತಾಳೆ, ಅಕಸ್ಮಾತ್ ನೀನು ನನ್ನಿಂದ ದೂರ ಆದರೆ, ನನ್ನನ್ನು ಬಿಟ್ಟು ಹೋದರೆ, ನೀನು ಮನೆಯವ್ರ ಜೊತೆ ಎಷ್ಟು ಖುಷಿಯಾಗಿರ್ತೀಯ, ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿರ್ತೀಯ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾರೆ. ಅವಳ ಇಮ್ಯಾಜಿನೇಷನಲ್ಲಿ ತಾಂಡವ್ ಮನೆಯವ್ರ ಜೊತೆ ತುಂಬ ಖುಷಿಯಾಗಿ ನಗಾಡ್ಕೊಂಡು ಮಾತಾಡಿಕೊಂಡು ಭಾಗ್ಯನ ಜೊತೆ ತುಂಬ ಖುಷಿಯಾಗಿ ಊಟ ಮಾಡಿಸ್ಕೊಂಡು ತುಂಬ ಖುಷಿಯಾಗಿ ಇರ್ತಾನೆ. ಆಗ ಶ್ರೇಷ್ಠ ಅಂದ್ಕೊಳ್ತಾಳೆ, ಹೌದು, ನೀನು ನನ್ನನ್ನು ಬಿಟ್ಟರೆ ನಿಮ್ಮ ಮನೆಯವ್ರ ಜೊತೆ ಖುಷಿಯಾಗಿರ್ತೀಯ, ಆದರೆ ನಾನು ನಿನ್ನನ್ನು ಬಿಟ್ಟರೆ ನಾನು ಎಲ್ಲಿಗೆ ಹೋಗಲಿ, ನಾನು ಏಕಾಂಗಿ ಆಗ್ತೇನೆ, ಅಪ್ಪ ಅಮ್ಮನೂ ನನ್ನನ್ನು ಸೇರಿಸ್ಕೊಳ್ಳಲ್ಲ, ಇಲ್ಲ ಹಾಗಾಗೋಕೆ ನಾನು ಬಿಡಲ್ಲ, ನಾನು ಭಾಗ್ಯನಿಂದ ಎಲ್ಲನೂ ಕಿತ್ಕೊಳ್ತೇನೆ, ಭಾಗ್ಯನಿಂದ ಮೊದಲು ತಾಂಡವನ ಕಿತ್ಕೊಂಡೆ, ಆಮೇಲೆ ಈಗ ಮಗಳು, ಇನ್ನು ಹಾಗೆ ಎಲ್ಲರನ್ನೂ ಅವಳಿಂದ ದೂರ ಮಾಡ್ತೇನೆ, ಅವಳು ಒಬ್ಬಂಟಿ ಆಗಿರಬೇಕು, ಅವಳಿಗೆ ಎಲ್ಲೂ ಹೋಗೋಕೆ ಇರಬಾರ್ದು, ಬೀದಿಯಲ್ಲಿರಬೇಕು, ಅವಳು ತುಂಬಾ ನೋವು ಅನುಭವಿಸಬೇಕು, ಇದೇ ನನ್ನ ಪ್ಲ್ಯಾನ್, ಇದಾಗಲೇಬೇಕಂದ್ರೆ ಈಗ ತನ್ವಿನ ನಾನು ಒಳ್ಳೆ ಮಾಡಿ ಬ್ರೈನ್ ವಾಶ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ಹೇಳ್ತಾಳೆ, ಆಯಿತು ತನ್ವಿ ಬಾ ಹೊರಡೋಣ ಅಂತ ಹೇಳಿ ಹೋಗ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.